ಇವ ನೀವು ಯಾಕೆ ಬರೆದಿಟ್ಟಿಲ್ಲ ನಿಮ್ಮ ಮಾತಂದ್ರೆ, ನೀವು ಬರೆದಿಡುವಂಥ ಕಿಮ್ಮತ್ತಿನ ಮಾತಾಡಿಲ್ಲ ಇಲ್ಲಿ ತನಕ. ಬರೆದಿಡುವಂಥ ಕಿಮ್ಮತ್ತಿನ ನಮ್ಮ ಬಾಯಾಗ ಬಂದಿಲ್ಲ. ನಮ್ಮ ಬಾಯಾಗ ಬಂದು ಒಂದು ಮಾತಿನಿಂದ ಬೆಂಕಿನ ಹತ್ತಿರ್ಬೇಕು ಇನ್ನೊಬ್ಬರ ಮನ್ಯಾಗ. ನಮ್ಮ ಮಾತು ಹಿಂಗಿರ್ತಾವೆ. ಮತ್ತು ಯಾರು ಬರೆದಿಡ್ತಾರ ಇಂಥ ಮಾತು ಇಲ್ಲ. 3 ಹುಡುಗರು ಕೂತಿದ್ದು ಅಂತ್ರಿ ಮಾತಾಡ್ಕೋ ಅಂತ. ಒಬ್ಬ ಹುಡುಗ ಅಂದಂತ, ನಿನ್ನೆ ನಮ್ಮ ಮುತ್ಯಾಂದು ಪೇಪರ್ದಾಗ ಬಂದಿತ್ತು ಅಂದವ. ಅರೆ ನಿಮ್ಮ ಮುತ್ಯ 90 ವರ್ಷದವ ಅದಾನು, ಅವನದೇನು ಪೇಪರ್ದಾಗ ಬಂದೈತಿ, ಅಂಥದ್ದು ಏನು ಸಾಧನೆ ಮಾಡ್ಯಾನ? ನಮ್ಮ ಮುತ್ಯ ಭಾಳ ದೊಡ್ಡ ಸಾಧನೆ ಮಾಡ್ಯಾನ, ಪೇಪರ್ದಾಗ ಬಂದಿತ್ತು, ದಿವಸ ನಮ್ಮ ಮನೆಗೆ ಸನ್ಮಾನ ಮಾಡಕ್ಕೆ ಬರಾಕತ್ತಾರ ಮಂದಿ. ಏನು ಮಾಡ್ಯಾನೋ ಅಂಥದ್ದು ನಿಮ್ಮ ಮುತ್ಯ ಅಂತಂದಾಗ ಅವ ಹೇಳುವಂತ್ರಿ ಏನಂತಂದ್ರೆ, ನಮ್ಮ ಮುತ್ಯ ಮೊನ್ನೆ ಹೊಳ್ಯಾಗ ಮುಣಗುದು ಸರ್ತಿಟ್ಟಿದ್ರು. ನಮ್ಮ ಮುತ್ಯ 70-80 ವರ್ಷದ ಮುತ್ಯ ಈ ಹೊಳಿ ದಂಡ್ಯಾಗ ಮುಣಿಗಿ ಆಚೆ ಕಡೆ ಹೊಳಿ ದಂಡ್ಯಾಗ ಎದ್ದಾನಂದಂತವ. ಅಂದ ಕೂಡಲೇ ಇನ್ನೊಬ್ಬ ಬಂದಂತ, ಬೇಡ ಇದೇನು ದೊಡ್ಡದು ನಿಮ್ಮ ಮುತ್ಯ ಅಂದ ಪೇಪರ್ದಾಗ ಬಂದ್ರೆ ನಮ್ಮ ಮುತ್ಯ ಅಂದ TV 9 ಹೇಳಕ್ ಹತ್ತಿದ್ರು. ಅರೆ ನಿಮ್ಮ ಮುತ್ಯ ಅಂಥದ್ದೇನು ಸಾಧನೆ ಮಾಡ್ಯಾನೋ? ಅವ ಅಂದ, ನಿಮ್ಮ ಮುತ್ಯ ಈ ಹೊಳಿ ದಂಡ್ಯಾಗ ಮುನಿಗೆ ಆಚೆ ಕಡೆ ಹೊಳಿ ದಂಡ್ಯಾಗ ಎದ್ರ, ನಮ್ಮ ಮುತ್ಯ ಹೊಳ್ಯಾಗ ಮುನಿಗೆ ಬಾವ್ಯಾಗ ಎದ್ದಾನಂದವ. ಅವ ಅಂದ ಹಂಗ್ಯಂಗೋ ಈ ಹೊಳಿ ದಂಡ್ಯಾಗ ಮುನಿಗೆ ಆಚೆ ಕಡೆ ಹೊಳಿ ದಂಡ್ಯಾಗ ಹೇಳ್ಬಾರ್ದು, ಈ ಹೊಳ್ಯಾಗ ಮುನಿಗೆ ಬಾವ್ಯಾಗ ಹೆಂಗೆದ್ದು ಅಂತಂದಾಗ ಹೆಂಗೆ ಅಂಬಲ್ಲಪ್ಪ, ಒಟ್ಟು ಎದ್ದಾನ, ಏನು ಶಲ್ಯಾಗ ಬಂದು ಶಲಿಗುಟ್ಟನ ಬಂದು ಒಟ್ಟು ಎದ್ದಾನ, ಟಿವಿಯಾಗ ಬರಾಕತ್ತದ. 3ನೇ ನಂಬರ್ ಹುಡುಗಿತ್ರಿ ಅದಂತೂ. ನಿಮ್ಮ ಮುತ್ಯಂದ ಪೇಪರ್ದಾಗ ಟಿವಿಯಾಗ ಬಂದ್ರ ಈಗ ಒಟ್ಟು ಸೋಷಿಯಲ್ ಮೀಡಿಯಾದೊಳಗ ಫೋನ್ ತೆಗದ್ರಿ ಅಂದ್ರೆ ನಮ್ಮ ಮುತ್ಯಂದ ಬರ್ತದ. ವಾಟ್ಸಪ್ದೊಳಗ ನಮ್ಮ ಮುತ್ಯ, ಫೇಸ್ಬುಕ್ದೊಳಗ ನಮ್ಮ ಮುತ್ಯ, ಇನ್ಸ್ಟಾಗ್ರಾಮ್ದೊಳಗ ನಮ್ಮ ಮುತ್ಯ, ಎಲ್ಲದ್ರಾಗೂ ನಮ್ಮ ಮುತ್ಯ. ಅವಂದ ಅಂಥದ್ದು ಏನು ಮಾಡ್ಯಾನು ನಿಮ್ಮ ಮುತ್ಯ ಅಂತಂದಾಗ 3ನೇ ನಂಬರ್ ಹುಡುಗಿಳಿದಂತ, ನಿಮ್ಮ ಮುತ್ಯ ಈ ಹೊಳಿ ದಂಡ್ಯಾಗ ಮುನಿಗೆ ಆಚೆ ಕಡೆ ಹೊಳಿ ದಂಡ್ಯಾಗ ಎದ್ರ, ನಿಮ್ಮ ಮುತ್ಯ ಹೊಳ್ಯಾಗ ಮುನಿಗೆ ಬಾವಿಗೆ ಎದ್ರ, ನಮ್ಮ ಮುತ್ಯ ಊರ್ ಹೊರಗಡೆ ದೊಡ್ಡ ದೊಡ್ಡ ಟ್ಯಾಂಕ್ ಇರ್ತಾವಲ್ಲ ಆ ಟ್ಯಾಂಕ್ನ್ಯಾಗ ಮುನಿಗೆ ನಳದಾಗ ಪಾರಾದ ಬಂದಾನಂದಂತವ. ಅದಕ್ಕೆ ನಮ್ಮ ಮುತ್ಯಂದು ಸೋಷಿಯಲ್ ಮೀಡಿಯಾದಾಗ ಮನಗಡ ಬಂದದ. ಇವ ಆ ಹುಡುಗರ ಮಾತು ಕೇಳಿ ನಕ್ಕಿವ್ ನಾವು, ಹೌದಿಲ್ಲ? ಯಾಕೆ ನಕ್ಕಿವಂದ್ರೆ ಆ ಹುಡುಗರ ಮಾತಿನೊಳಗೆ ಅರ್ಥ ಇಲ್ಲ. ಸುಮ್ಮನೆ ಏನಾರು ಮಾತಾಡ್ತಾವಂತ ಆ ಹುಡುಗರ ಮಾತು ಕೇಳಿ ನಕ್ಕಿವಿ. ಆದ್ರೆ ನಮ್ಮ ಮಾತಿಗೂ ಆ ಹುಡುಗರ ಮಾತಿಗೂ ಏನೂ ಪರಕಿಲ್ರಿ. ನಮ್ಮ ಮಾತುಗಳನ್ನು ನೋಡಿ ಶಿವಯೋಗಿಗಳಂತಹ ಮಹಾತ್ಮರು ನಗುತ್ತಾರೆ. ಜೀವನದೊಳಗೆ ಇವರು ಚಲೋ ಮಾತು ಮಾತಾಡೇ ಇಲ್ಲ ಅಂತ ತಿಳ್ಕೊಂಡ ನಮ್ಮ ಮಾತು ಕೇಳಿ ಮಹಾತ್ಮರು ನಗುತ್ತಾರೆ. ಅವ ನಮ್ಮ ಬಾಯಿಯೊಳಗೆ ಮಾತು ಎಂಥವು ಬರ್ಬೇಕಂದ್ರೆ, ಇನ್ನೊಬ್ಬರ ಕಣ್ಣೊಳಗೆ ನೀರು ಬರುವಂಥ ಮಾತು ನಮ್ಮ ಬಾಯಿಂದ ಎಂದೂ ಹೊರಗೆ ಬರಬಾರದು. ಅದರಂಥ ಮಹಾಪಾಪನ ಯಾವುದೂ ಇಲ್ಲ ತಾಯಿಯಂದಿರ, ಯಾವುದೂ ಇಲ್ಲ. ಅದಕ್ಕೆ ಶರಣರ ವಚನಗಳು ಎಂಥವಂತಂದ್ರೆ, ಪ್ರತಿನಿತ್ಯ ಭಗವಂತನ ನಾಮಸ್ಮರಣೆಯೊಂದಿಗೆ ಶರಣರ ವಚನಗಳು ಪ್ರಾರಂಭ ಆಗ್ತಾವ ತಾಯಿಯಂದಿರ. ಅದಕ್ಕೆ ನಾವೇನಪ್ಪ ಅಂತಂದ್ರೆ ಪ್ರತಿನಿತ್ಯ, ಅದಕ್ಕೆ ಅಂತಾರಲ್ಲ ಶರಣರು, ಶಿವಚಿಂತ ಶಿವಜ್ಞಾನವಿಲ್ಲದ ಮನುಷ್ಯರು ಸಗನಕ್ಕೆ ಸಾವಿರ ಹುಳ ಹುಟ್ಟವೇ ದೇವ. ಅವರು ವಚನ ನಿಮಗೆ ನಮಗೆ ಕೇಳಕ್ಕೆ ಭಾಳ ಚಂದ ಅನಿಸ್ತೀರಿ ಇದು. ಆದ್ರೆ ಆ ಮಾತನ್ಯಾಗ ಬೇಯ್ಯಾಕತ್ತಾರ, ಅವ್ರು ನಮ್ಮನ್ನು ಬೇಯ್ಯಾಕತ್ತಾರ್ರಿ. ನಿಮಗೇನು ಗೊತ್ತಾತಂದ್ರೆ ಬೇಗಳು ಏನು ಗೊತ್ತಾಗಿಲ್ಲ ಸ್ವಾಮಿ ನಮಗೆ, ಏನು ಬೇದರು ನಮಗೆ ಬೇಗಳ ಹತ್ತಂಗಿಲ್ರಿ. ಅವರು ಬೇಗಳು ಭಾಳ ಸಣ್ಣ ಇರ್ತಾವೆ, ನಿಜ್ಕೊಂಡ್ರು ಬೈತಾರೆ. ಈಗೇನಂತಾರೆ ಅವರು, ಅಜ್ಞಾನಿ ಇಂಥವು ಬೇಗಳವರು. ನಮ್ಮ ದೊಡ್ಡ 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 ಬೇಗಳದವ್ರಿ. ಆ ಬೇಗಳು ನಮ್ಮ ಬಾಯಾಗ ಬಂದು ಅಂದ್ರೆ ಮುಗ್ದ ಹೋತು. ಅಂಥ ಬೇಗಳು ನಮಗೆ ಇವು ಸಣ್ಣ ಎಲ್ಲಿ ಬೇಗಳು ಬನ್ನತ್ತವ ನಮಗೆ ಹತ್ತವ. ಅವ್ರೇನಂತಾರಂದ್ರೆ ಶಗನ್ಯಾನ ಹುಳ ಅನ್ನಕತ್ತಾರ ನಮ್ಗೆ. ಅವರು ಹೆಂಡ್ಯಾನ ಹುಳ. ಯಾರು ಅಂದ್ರೆ ಯಾರು ಭಗವಂತನ ನಾಮಸ್ಮರಣೆಯನ್ನು ಮಾಡಂಗಿಲ್ಲಲ್ಲ ಅವರು ಶಗನ್ಯಾನ ಹುಳ ಇದ್ದಂಗಪ್ಪ. ಶಿವಚಿಂತ ಶಿವಜ್ಞಾನವಿಲ್ಲದ ಮನುಷ್ಯರು ಶಗನಂಗೆ ಸಾವಿರ ಹುಳ ಹುಟ್ಟವೇ ದೇವ. ಮತ್ತು ನಾವು ಯಾರ್ಯಾರು ಶಗನ್ಯಾನ ಹುಳ ಅನ್ನೋದು ನಾವು ತಿಳ್ಕೊಳ್ಳೋದು ಮತ್ತೇನ್ರಿ? ಯಾರ ಬಾಯಿಯೊಳಗೆ ಭಗವಂತನ ನಾಮಸ್ಮರಣೆ ಬರಂಗಿಲ್ಲಲ್ಲ ಅವ್ರಿಗೆ ಹಂಗಂತಾರೆ. ಅದಕ್ಕೆ ನಾವು ಭಗವಂತನ ಸ್ಮರಣೆಯನ್ನು ಮಾಡ್ಬೇಕ್ರೇವಾ. ಇದೆಲ್ಲವನ್ನು ಕೊಟ್ಟವ್ರು ಯಾರು? ಇದನ್ನೆಲ್ಲ ಯಾರು ಕೊಟ್ಟಾರಂತೀರಿವ? ಇದೆಲ್ಲ ಪರಮಾತ್ಮಂದದ ರೀ. ಹೆಂಗೆ ಹೇಳ್ತೀರಿ ಸ್ವಾಮಿ ಎಲ್ಲ ಪರಮಾತ್ಮಂದಂತ? ಹೆಂಗೆ ಹೇಳ್ತೀವಂದ್ರೆ, ನೀವು ಬರುವಾಗ ಏನೂ ತಂದಿಲ್ಲ ನೋಡ್ರಿ, ಹಂಗೆ ಬಂದರೆ ಎಲ್ಲರೂ. ನಾವು ಬರೋಕ್ಕಿಂತ ಮೊದಲು ಎಲ್ಲ ಇತ್ತಿಲ್ರಿ. ನಾವು ಬರುವಾಗ ಏನಾರ ತಂದದೀವು? ಏನೂ ತಂದಿಲ್ಲ. ನಾವು ಬರುವಾಗ ಖಾಲಿ 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 ಬಂದದೇವು ನಾವು. ಮತ್ತು ನಮ್ದು ಹೆಂಗಾಗುತ್ತದೆ ರೀ ಇದು? ಇಲ್ಲಿ
ನಂಬುದೇನೂ ಇಲ್ಲ, ಎಲ್ಲ ಪರಮಾತ್ಮಂದದ. ಈಶಾವಾಶ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಹ ಮಾಗೃದ ಕಶ್ಯಶ್ವಿದ್ದನಂ ಈಶಾವಾಶೋಪನಿಷತ್ ಹೇಳ್ತದ. ಇದನ್ನ ಕನ್ನಡದೊಳಗೆ ಅಪ್ಪನವ್ರು ಬರೀತಾರೆ ನೋಡ್ರಿ. ಏನು? ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ ನೋಡ್ರಿ. ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ ಬಿತ್ತು ನಿಮ್ಮದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುಂಡಿ ಮಾನವರನೇನೆಂಬೆ ರಾಮನಾಥ. ನೋಡ್ರಿ, ಯಾರ್ದು ಉಂತೀವು, ಯಾರನ್ನಾರ ಹೊಗಳ್ತೀವಿ. ಈ ಭೂಮಿಯೆಲ್ಲ ನಂದಂತೀವು, ಆದ್ರೆ ಯಾರ್ದದ? ಇದೆಲ್ಲ ಪರಮಾತ್ಮಂದದ. ಅದಕ್ಕೆ ಕೊಟ್ಟವನ್ನ ನೀವು ಅಂತಿರ್ಲಿ ಆಡು ಭಾಷೆಯೊಳಗೆ, ನಿಮ್ಮ ಭಾಷೆಯೊಳಗೆ ಅಂತೀರಿ ನೋಡ್ರಿ. ಏನು? ಆದವ್ರನ್ನ 6 ತಾಸು ರಾತ್ರಿಯಾಗ ನೆನೆಸ್ಬೇಕಂತ. ಹೌದಿಲ್ರಿ? ಯಾರು ನಮಗೆ ಉಪಕಾರ ಮಾಡಿರ್ತಾರಲ್ಲ ಅವ್ರನ್ನ ತಂಪತ್ನ್ಯಾಗ ನೆನೆಬೇಕಂತ ನೇಮದ. ಮತ್ತು ಇವೆಲ್ಲ ಕೊಟ್ಟಿಲ್ಲನ್ರಿ ದೇವ್ರು ನಮಗೆ. ಮತ್ತು ಅವ್ನು ನೆನೆಸ್ಬೇಕಲ್ಲ, ತಂಪತ್ನ್ಯಾಗ ನೆನೆಸ್ಬೇಕಲ್ಲ. ಯಾವಾಗ ನೆನೆಸ್ಬೇಕಂದ್ರ ಭಗವಂತನ ನಾಮಸ್ಮರಣೆ ಮಾಡಕ್ಕೆ ಮಾಡ್ರಿ ಅಂತ ಹೇಳಿದ್ರೆ ಕೆಲವೊಬ್ರು ಅಂತಾರೆ, ಎಲ್ಲಿ ಸ್ವಾಮಿ ನಮಗೆ ಸೌಡ್ ಇರ್ತದ, ನಿಮ್ದೇನು ಕೆಲಸ ಇರ್ತದ, ಒಂದು ತಾಸು ಪ್ರವಚನ ಹೇಳ್ತೀರಿ, ಹೋಗಿ ರೂಮ್ನಾಗ ಸುಮ್ ಕೂತ್ರ ಮುಗ್ದ ಹೋತ್ಲ. ನೀವು ಚಂಚನಕ ಶಿವ ಅನ್ಕೋತ ಕುಂಡ್ರಿ. ನಂಬುದು ಗಂಡ ಹೆಂಡತಿ ಮಕ್ಕಳು, ಸಾಲಿ, ದುಡಿಯುವುದು, ಅಡುಗೆ ಮಾಡುವುದು, ಅವ್ರನ್ನ ತೊಳೆಯುವುದು, ಮಾತ್ರ ಡಬ್ಬ ಹಾಕೋದು, ಮಾತ್ರ ತಗೊಂಡು ಅದು ತೆಗ್ದಾರ್ಲೆ. ಎಲ್ಲಿ ನಮಗೆ ಟೈಮ್ ಇರ್ತದ ಸ್ವಾಮಿ ಅಂತ ನೀವು ಅಂತಿರ್ಬೇಕ್ರಿ. ಅವ ಅದನ್ನ ಅಕ್ಕಮಾದೇವಿ ಭಾಳ ಚಂದ ಬರದವ್ ನೋಡ್ರಿ. ನಮ್ಮ ಕೆಲಸ ಏನ್ ಮಾಡ್ತೀವಿ ಅನ್ನೋದು. ಹಗಲು 4 ಜಾವ ಅಶನಕ್ಕೆ ಕುದಿವರು, ഇരുಳು 4 ಜಾವ ವ್ಯಸನಕ್ಕೆ ಕುದಿವರು, ಕಾಂಚನಕ್ಕೆ ವೇಳೆ ಇಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ. ಮಂದಿದ ನಿಂದ ಮಾಡಕ್ಕೆ ನಮಗೆ ಟೈಮ್ ಅದ, ದುಡಿದು ರೊಕ್ಕ ಗಳಿಸಕ್ಕೆ ಟೈಮ್ ಅದ. ಒಂದು 10 ನಿಮಿಷ ಪರಮಾತ್ಮನ ಧ್ಯಾನ ಮಾಡಕ್ಕೆ ಟೈಮ್ ಇಲ್ಲ ಅಂದ್ರ ನಮಗೆ ಯಾರು ಮನುಷ್ಯರ ಅನ್ಬೇಕ್ರಿ? ಅವ ನಮಗೆ ಮನುಷ್ಯತ್ವ ಅಂತ ಹೆಂಗಂತಾರ ಮನುಷ್ಯ ದೇವರು? ಅದಕ್ಕೆ ನಿಮಗೊಂದು ಟೈಮ್ ಹೇಳ್ತೀನಿ ರೀ ನಾನು. ಮನುಷ್ಯ ಎಷ್ಟರ ಯಾಕೊಲ್ಲಕತ್ತ ಭಗವಂತನ ನಾಮಸ್ಮರಣೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಧ್ಯಾನ ಮಾಡ್ಬೇಕ್ರಿ. ಅವ ಮನಸ್ಸು ಪರಿಶುದ್ಧತೆ ಆಗ್ತದ, ಮನಸ್ಸು ಪರಿಶುದ್ಧಿ ಆಗ್ತದೆ ಭಗವಂತನ ಧ್ಯಾನದಿಂದ. ಯಾವಾಗ ಮಾಡ್ಬೇಕಂತಂದ್ರೆ, ಈಗ ಪ್ರವಚನ ಮುಗಿತದ ರೀ, ಪ್ರವಚನ ಮುಗಿದಿಂದ ಮನೆಗೆ ಹೋಗ್ಕಿರಲ್ಲ, ಮತ್ತು ಮನೆಗೆ ಹೋಗ್ಬೇಕಲ್ರಿ ಸ್ವಾಮಿ, ಮನೆಗೆ ಬಿಟ್ಟು ಮತ್ತೆ ಇಲ್ಲಿ ನಾವು ಹೋಗೋನು, ಮನೆಗೆ ಹೋಗ್ಬೇಕಲ್ರಿ. ಮತ್ತು ಲಗುಟ್ ಹೋಗ್ಬೇಕ್ರಿ. ಅವ ಟೈಮ್ಗೆ ಸದ್ದು ಬಿಡ್ಬೇಕು ನಾವು. ಇರಲಿಲ್ಲ ಅಂದ್ರೆ ಅವ್ರು ಮಾಲಕರು ಬೇರೆ ಕೂತಿರ್ತಾರ. ಮಾಲಕರು ಅಂದ್ರೆ ಗೊತ್ತಾಗ್ತದೆ, ನಿಮ್ಮ ಮಾಲಕರು ಗಂಡಪ್ಪ. ಕೆಲವೊಬ್ರು ಗಂಡಪ್ಪಗಳು ಇರ್ತಾರು, ಕೆಲವೊಂದು ಕಲ್ಲಿನ ಗುಂಡಪ್ಪಗಳು ಇರ್ತಾವೆ. ಇಲ್ಲೆಲ್ಲ ಶಿಟ್ಯಾಗಿರಂಗಿಲ್ಲ, ನಮ್ಮ ಹಳ್ಳ್ಯಾಗ ಹಂಗೆ ಇರ್ತದ ರೀ. ಲಗೂಟ್ ನೀವು ಮನೆಗೆ ಹೋಗಲಿಲ್ಲ ಅಂದ್ರೆ ಕೂತಿರ ಎಟ್ಟು ತೊಳ್ದಕ್ಕೆ ಏನೇನು ಯಾವ ಪುರಾಣ ಹೇಳಕ್ ಬಂದ ಸ್ವಾಮಿ, ಟೈಮ್ ಅದು ಗೊತ್ತಿಲ್ಲ ಅವಂಗೆ. ಹಂಗೆ ತಾಸುಗಟ್ಲೆ ಹೇಳ್ಕೊತ ಕುಂಡ್ರದನಲ್ಲಿ ಬೇಯಕತ್ತಿರ್ತಾನೆ ರೀ ಅವ್. ನೀವು ಪ್ರವಚನ ಮುಗಿದ ಕೂಡಲೇ ಸೀದಾ ಮನೆಗೆ ಲಗೂಟ ಹೋಗ್ಬೇಕ್ರಿ. ನೀವು ಬಂದೋರಿಟ್ಟಾರ ಪಾಡ್ರಿ. ಕೆಲವೊಬ್ರು ಮನ್ಯಾಗ ಗಂಡಪ್ಪಗಳು ಪ್ರವಚನಕ್ಕೆ ಸರಿ ಕಳ್ಸಂಗೆ ಇಲ್ರಿ. ಅವ ಅವ್ರವ್ರು ಬಂದಾರತ್ರಿ, ಒಂದಿಟ್ಟು ಚಲೋ ಹೇಳಕತ್ತಾರತ್ತ, ಒಂದು ತಾಸು ಹೋಗಿ ಬರ್ತಾನೆ ಅಂದ್ಕೂಲೆ ಏನು ಹೋಗಿ ಕತ್ತಲ್ದಾಗ ಸುಳ್ಳ ಲೈಟ್ ಹೋಗಿ ಅದು ಕೊಂಡ್ರಿ. ಇಲ್ಲಿ ಎಲ್ಲ ಪುರಾಣ ಹೇಳೋದೆಲ್ಲ ಗೊತ್ತತ್ತೇಳ ನಮಗೆ. ನೋಡು, ಪುರಾಣ ಹೇಳಲ್ಲ, ಎಲ್ಲ ಪ್ರವಚನ ಹೇಳೋದು ಗೊತ್ತತ್ತೇಳಿ ನಮಗೆ. ಕೊಂಡ್ರತಾನ ಆ ಹೆಣ್ಮಗಳು ಇಲ್ರಿ, ಭಾಳ ಚಂದ ಹೇಳ್ತಾರತ್ತ, ಒಂದು 10 ನಿಮಿಷ ಹೋಗಿ ಬರ್ತಾನೆ. ಏನು ಹೇಳ್ತಾ ಅವ್ರದ ಅವಕ್ಕ ಗೊತ್ತಿಲ್ಲ, ಹಂಗೆ ಊರೂರು ಹೇಳ್ಕೊತ ನಡ್ತಿರ್ತಾವ ಅವು. ಕೊಂಡ್ರಿ ನೀ ಇಲ್ಲೇ ನೋಡ್ರಿ. ಇಲ್ರಿ ಹಂಗೆ ಮಾಡ್ಬೇಡ್ರಿ, ಒಂದಿಟ್ಟು ಹೋಗಿ ಬರ್ತಾನೆ, ಒಂದು ತಾಸರ, ಒಂದು ಅರ್ಧ ತಾಸ, ಒಂದು 10 ನಿಮಿಷ ಅಂದ್ಕೂಳೆ ಏನು ಪುರಾಣ ಕೇಳಕ್ಕೆ ಹೋಗಕ್ಕೆ, ಪ್ರವಚನ ಕೇಳಕ್ಕೆ ಬಾಯ್ಲಿ ನಾನು ಹೇಳ್ತಾನೆ, ಬಾಯ್ಲಿ ಕುಂಡ್ರು ಬಾಯ್ಲಿ, ಅವನಕಿಂತ ಮಸ್ತ್ ಹೇಳ್ತಾನ. ಇನ್ನು ಪ್ರವಚನ ಹೇಳವ್ರಿ, ಇನ್ನಿನ್ನು ಪ್ರವಚನ ಪುರಾಣ 20 ವರ್ಷ ಕೇಳಾಳು ಯಪ್ಪ ಆಕಿ. ಲಗುಟ ಆದ್ರ ಪಾಡ್ರಿ, ಕಳ್ಸಂಗೂ ಇಲ್ಲ ಪುರಾಣಕ್ಕೆ. ಇವು ಗಾಂಡುಗಳಲ್ರಿ, ಕೆಬ್ಬನ ಗುಂಡುಗಳು ಇದ್ದಂಗೆ ಇವು ತಾವು ಮುಣುಗ್ತಾವ್ರೆ, ನಮ್ಮನ್ನು ಮುಣುಗಿಸ್ತಾವ ಇವು. ಪ್ರವಚನ ಮುಗಿದ್ಕೊಳ್ಳೆ ಮನೆಗೆ ಹೋಗ್ಕಿರಿವ, ಮನೆಗೆ ಆದ ನಂತರ ಏನು ಕೆಲಸ ಇರಂಗಿಲ್ಲ. ಇಲ್ಲಿ ಪ್ರಸಾದ ಇದ್ರೆ ಪ್ರಸಾದ ಮಾಡಿರ್ತೀರಿ, ಎಲ್ಲರೂ ಮನೆಗೆ ಹೋಗಿ ಪ್ರಸಾದ ಮಾಡಿರ್ತೀರಿ. ಮನೆಗೆ ಹೋಗಿ ಪ್ರಸಾದ ಮಾಡಿ ಗಂಡಗೆ ಹಾಸಿ ಅವನು ಮಣಗಿಸಿ, ಮಕ್ಕಳಿಗೆ ಹಾಸಿ ಅವನು ಮಲ್ಕೊಂಡ ನಂತರ ಎಲ್ಲರಿಗಿಂತ ಮೊದಲು ನೀವು ಮಕ್ಕೊಳಂಗಿಲ್ರಿ. ಎಲ್ಲ ಕೆಲಸ ಮುಗಿಬೇಕು ನಿಮ್ಮದು. ಮುಗಿದು ಅಟ್ರು ಊಟ ಮಾಡಿ ಎಲ್ಲ ಮುಗಿದ ನಂತರ ಆ ನಂತರ ಹೋಗಿ ಹಾಸಿಯಾಗ ಕುಂಡಿರ್ತೀರಿ. ಅವ ಎಲ್ಲ ಕೆಲಸ ಮುಗಿದ ನಂತರ ಹಾಸಿಯಾಗ ಕುಂತ ಮಲ್ಕೋತೀರಿ, ಹೌದಿಲ್ರಿ? ಮೊದಲು ಹಾಸಿಯಾಗ ಕುಂತ ಮಕ್ಕೋಬೇಕಲ್ಲ. ನಂದಿ ಕುಲಗತ ಒಮ್ಮೆ ಏನು ಹೊಳಂಗಿಲ್ರ, ಮೊದಲು ಹಾಸಿಗೆ ಕುಂಡ್ರಬೇಕಾರ ಚಪ್ಪಗಲ್ ಹಾಕೊಂಡು ಹಾಸಿಗೆಯಾಗ ಕುಂತ ಆ ನಂತರ ಹೊಳ್ತಿರ್ಲ. ಆ ಹಳ್ಳಕ್ಕಿಂತ ಮೊದಲು ಏನು ಹಾಸಿಗೆಯಾಗ ಕುಂತಿರ್ತಿರಲ್ಲ, ಕುಂತಾಗನ ಅಲ್ಲೇ ಒಂದು 5 ನಿಮಿಷ ಕಣ್ಣು ಮುಚ್ಚೋದು. ಏನೂ ಕೆಲಸ ಇರಂಗಿಲ್ಲ, ಎಲ್ಲ ಕೆಲಸ ಮುಗಿದಿರ್ತದ. ಇನ್ನೇನು ಹೊತ್ಕೊಂಡು ಮಕ್ಕಳದ. ಆ ಟೈಮ್ದೊಳಗೆ ಹಾಸಿಗೆಯಾಗ ಮಲ್ಕೊಳ್ಳೋಕ್ಕಿಂತ ಮೊದಲು ಏನು ಕುಂಡಿರ್ತಿರಲ್ಲ, ಕುಂತಾಗ ಕಣ್ಣು ಮುಚ್ಚೆ ಹೇ ಶಿವ ಯೋಗೀಶ, ಹೇ ಮುರುಗೇಂದ್ರಪ್ಪ, ಹೇ ಸಿದ್ಧಲಿಂಗ,
ಹೇ ಮರುಳು ಶಂಕರ ದೇವ, ಹೇ ಬಸವಣ್ಣ, ಹೇ ಸಿದ್ಧಾರೂಢ, ಒಂದು 5 ಸಾರಿವ ಎಲ್ಲ ಅವನ ಕೊಟ್ಟಾನ. ಒಂದು 5 ಸಾರಿ ಅವನಿಗೆ ನೆನೆಸಿ ಅವನ ಋಣ ತೀರ್ಸಕ್ಕೆತ್ರ ಒಂದು 5 ಸಾರಿ ನೆನೆಸಿ ಆರಾಮ್ ಮಕ್ಕೊಂಬಿಡ್ರಿ. ಎಷ್ಟು ಚಂದ ನಿದ್ದೆ ಹತ್ತದ ರೀ. ನೀವು ಹಂಗೆ ಮಾಡ್ಕೊಳಂಗಿಲ್ಲ ರೀ. ನೀವು ಹಂಗಟ್ಟು ಒದ್ದಾಡಿ ಹಿಂಗಟ್ಟು ಒದ್ದಾಡಿ ಯಪ್ಪ ಸಾಕಾಗೈತಿ ಉತ್ತರ ಕಾಲಾಗ. ಮತ್ತು ಹಂಗೂ ಆಗಿರ್ತದೆ ಬಿಡ್ರಿ. ಚಂಚನಕ ದುಡುದು ಗಾಂಡ್ ಬೇಯವ ಮಕ್ಕಳ ಕಾಡು ಭಾಳ ಗಟ್ರಿ ಅವ. ನೀವು ಸುಮ್ಮನೆ ನೀವತ್ತು ತಡದ್ರಿ. ನೀವು ನಮ್ಮ ಕಂಪ್ನಿ ತಡೆಯಂಗಿಲ್ಲ ರೀ. ನೋಡ್ರಿ ನೀವು 12 ತಾಸಿನಾಗ ಒಂದು 2-3 ತಾಸು ಅಟ್ಟ ಮನೆಯಾಗ ಇರ್ತಾರೆ ಅವ್ರು. ಯಾಕಂದ್ರೆ ಮನಿದು ಏನೋ ಗೊತ್ತದ ಅವ್ರಿಗೆ. ಅವ್ರು ಮನೆ ಖಾಲಿ ಕೆಲಸ ಇರಲಿಲ್ಲ ಅಂದ್ರೆ ಹೊರಗೆ ಕಟ್ಟಿ ಮ್ಯಾಗ ಹೋಗ್ಕೊಂಡು ತರ್ಕಾರೆ ಮನ್ಯಾಗ ಕೊಂಡ್ರಂಗಿಲ್ಲ. ಯಾಕಂದ್ರೆ ಮನ್ಯಾಗ ಹಂಗೆ ತೊಂದರೆ ಇರ್ತೈತಿ ರೀ. ಅದ ಹುಡುಗ ಕಾಯಿ ಅನ್ನೋದು ಅದನ್ನು ತೊಗೊಂಬರ್ರಿ ಕೂತ್ರ ಗಾಂಧಿ ಆಗೈತ್ರಿ, ಸಕ್ಕರೆ ಆಗೈತ್ರಿ, ಬ್ಯಾಳ ಆಗ್ಯಾವ್ರಿ. ಇದು ಇದ್ದದ ಅಂತ ಅದಕ್ಕೆ ಅವ್ರು ಸುಮ್ಮನೆ ಎಲ್ಲರೂ ಹೋಗಿ ದೂರ ಕೂತು ಬಿಡ್ತಾರೆ. ಎಲ್ಲನೂ ತಾಯಿ ಅದನ್ನು ತಡ್ಕೊಂಡು ಎಷ್ಟು ಚಂದ ನೀವು ಮನೆಯಾಗ ಇರ್ತೀರಲ್ರಿ. ನಿಮ್ಮ ಸಲಗನ ಅದು ಮಣಿ, ಇಲ್ಲಾಂದ್ರೆ ಅದು ಬೇರೆ ಆಗ್ತದೆ. ನೀವು ಅದಿರಂತ ತಿಳ್ಕೊಂಡನ ಚಲೋ ರೀ. ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಏನು ಹಾಸಿಗೆ ಕುಂತಿರ್ತೀರಲ್ಲ, ಹೇ ಸಿದ್ಧಲಿಂಗ, ಹೇ ಪರಮಾತ್ಮ, ಒಂದು 5 ಸಾರಿ ನಾ ಏನಾರ ಮಾಡಿದ್ರೆ ಇವತ್ತು ಯಾರ ಮನಸ್ಸಿಗಾರ ನೋವು ಮಾಡಿದ್ರೆ ನಾ ತಪ್ಪಾಗೈತೆಪ್ಪ, ನನಗೆ ತಿಳಿಲಾರ್ದ ಮಾಡೀನಪ್ಪ, ಕ್ಷಮಾ ಮಾಡಿಬಿಡು ತಂದೆ ಅಂತ ಒಂದು 5 ಸಾರಿ ಬೇಡ್ಕೊಂಡು ಆರಾಮ್ ನಿದ್ದೆ ಮಾಡಿಬಿಡ್ರಿ. ಮತ್ತು ಮುಂಜಾನೆ ಹೇಳ್ತಿರಲ್ರಿ. ಮತ್ತು ಏನ್ರಿ ಹೇಳ್ಬೇಕಲ್ರಿ ಸ್ವಾಮಿ. ಮತ್ತು ಮಕ್ಕೊಂಡವ್ರು ಹೇಳಿಲ್ಲ ಅಂದ್ರೆ ಹೆಂಗೆ? ಹೇಳಿಲ್ಲ ಅಂದ್ರೆ ಮತ್ತೆ ಬೇರೆ ಯಾಕೋ ಮಕ್ಕೊಂಡೋದು ಬಿಟ್ಟದು ಹೇಳವಲ್ತು. ಮೂಗರು ಹಿಡಿದು ನೋಡ್ರಿ ಚಾಲು ಮಾಡ್ತಾರ್ರಿ. ಹೇಳ್ಬೇಕ್ರಿ. ಮುಂಜಾನೆ ಹೇಳ್ತಿರಲ್ಲ, ಎದ್ದು ಹಾಸಿಗೆ ಮೊದಲು ಕುಂಡಿರ್ತೀರಿ. ಕಂಡ ಬಸಂಗತೆ ನಂದಿ ಕೊಲ್ಕತೆ ಏನು ಎಬ್ಸಂಗಿಲ್ಲ. ಎದ್ದು ಕುಂಡಿರ್ತೀರಿ ಹಾಸಿಗೆಯಾಗ. ಏನು ಕುಂತಿರ್ತೀರಲ್ಲ ಆಗ ಮತ್ತೊಂದು 5 ನಿಮಿಷ ಕಣ್ಣು ಮುಚ್ಚಿ, ಹೇ ಪರಮಾತ್ಮ, ಹೇ ಸಿದ್ಧಾರೂಢ, ಹೇ ಬಸವಣ್ಣ, ಹೇ ಮುರುಗೇಂದ್ರ, ನಿನ್ನ ಕೃಪಾದಿಂದ ಎದ್ದನ್ನು ನೋಡಪ್ಪ ನಾನು. ನಿನ್ನ ಆಶೀರ್ವಾದ ಐತಂತ ಕಣ್ಣು ತೆರೆದು ಎದ್ದನು ಯಪ್ಪ ನಾನು. ಎಷ್ಟೋ ಹಾಸಿಗೆಯಾಗ ಗಪ್ಪಾಗ್ಯಾವ್ರಿ. ಎದ್ದೆ ಇಲ್ಲಿ ಮಕ್ಕೊಂಡದ್ದು ಅಲ್ಲೇ ಹಾಟಾಗಿ. ಮತ್ತು ನಾವು ಎದ್ದೀವಂದ್ರೆ ಅಪ್ಪನ ಕೃಪಾ ಐತತ ಎದ್ದೀವಲ್ರಿ, ಹೌದಿಲ್ಲ? ಅದಕ್ಕೆ ಅವ್ನು ನೆನೆಸ್ಬೇಕು. ಕಣ್ಣು ಮುಚ್ಚಿಯಪ್ಪ, ನಿನ್ನ ಕೃಪಾದಿಂದ ಎದ್ದನ್ನು ನೋಡಪ್ಪ ನಾನು. ಭಾಳ ಕರುಣೆಯವಂತ ಯಪ್ಪ ಸಿದ್ಧಾರೂಢ, ಯಪ್ಪ ಮುರುಗೇಂದ್ರಪ್ಪ. ಇವತ್ತು ಮುಂಜಾನೆಯಿಂದ ಸಾಯಂಕಾಲ ತನಕ ನನ್ನ ಕಡೆಯಿಂದ ಒಂದು ಈಟು ಪಾಪ ಮಾಡಿಸ್ಬೇಡಪ್ಪ ತಂದೆ. ನನ್ನ ಕಡೆಯಿಂದ ಅಲ್ಲದ ಕೆಲಸ ಮಾಡಿಸ್ಬೇಡಪ್ಪ ತಂದೆ. ನನ್ನ ಕಡೆಯಿಂದ ಇನ್ನೊಬ್ಬರ ಕಣ್ಣಾಗ ನೀರು ಬರುವಂಗೆ ಮಾಡಿಸ್ಬೇಡಪ್ಪ ತಂದೆ. ಏನಾದ್ರೂ ನನ್ನ ಕಡೆಯಿಂದ ಪುಣ್ಯ ಮಾಡಿಸಪ್ಪ ಅಂತ ತಿಳ್ಕೊಂಡು ಒಂದು 5 ಸಾರಿ ನೆನೆಸಿ ಹೇಳ್ರಿ. ಆವತ್ತಿನ ದಿನ ನಿಮ್ಮ ಆಯುಷ್ಯದೊಳಗೆ ಬಂಗಾರದಂಥ ಬದುಕಾಗ್ತದೆ ರೀ. ಬಂಗಾರದಂಥ ಬದುಕಾಗ್ತದೆ. ಅದಕ್ಕೆ ತಾಯಂದಿರ